ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಬಡ್ಡಿಗೆ ಸಾಲ ನೀಡುವ ಕೈ ಖಡ್ಗಕ್ಕಿಂತಲೂ ಹೆಚ್ಚು ಭಯಾನಕವಾಗಿರುತ್ತೆ ಅನ್ನೋದು. ಜಗತ್ತಿನ ದೊಡ್ಡಣ್ಣನಾದ ಅಮೆರಿಕ ದೇಶಕ್ಕೆ ಈಗ ಇದೇ ರೀತಿಯ ಪರಿಸ್ಥಿತಿ ಎದುರಾಗಿದೆ. ಅಮೆರಿಕದ ಅಹಂಕಾರಕ್ಕೆ ಚೀನಾ ಈಗ ಅತಿದೊಡ್ಡದಾದ ಒಂದು ಹೊಡೆತವನ್ನು ನೀಡುವುದಕ್ಕೆ ಮುಂದಾಗಿದೆ. ಅದು ಹೇಗೆ, ಈ ಡಾಲರ್ನ ಸಾಮ್ರಾಜ್ಯದ ಪತನದ ಕತೆ ಏನು ಮತ್ತು ನಮ್ಮ ಭಾರತ ಈ ಆಟದಲ್ಲಿ ಹೇಗೆ ಭಾಗಿಯಾಗಿದೆ ಅನ್ನೋದನ್ನು ನಾನು ಇಂದಿನ ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ಹೇಳ್ತೀನಿ. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಯಾಕಂದರೆ ಇದು ಕೇವಲ ಸುದ್ದಿ ಅಲ್ಲ, ಇದು ಜಾಗತಿಕ ರಾಜಕೀಯದ ಅಸಲಿ ಮುಖವಾಡ. ಇಷ್ಟು ದಿನ ಚೀನಾ ಅಮೆರಿಕದ ಜೊತೆ ಒಳಗೊಳಗೆ ಕಾದಾಡ್ತಾ ಇತ್ತು. ಆದರೆ ಈಗ ಕಾಲ ಬದಲಾಗಿದೆ. ನಿನ್ನೆ ಚೀನಾ ದೇಶ ತನ್ನ ಬ್ಯಾಂಕ್ಗಳಿಗೆ ಒಂದು ಖಡಕ್ಕಾದ ಆದೇಶವನ್ನು ಜಾರಿ ಮಾಡಿದೆ. ಅದರ ಪ್ರಕಾರ ಅಮೆರಿಕದ ಟ್ರೆಜರಿ ಬಾಂಡ್ಸ್ ಅಂದರೆ ಅಮೆರಿಕದ ಸಾಲದ ಪತ್ರಗಳನ್ನು ತಕ್ಷಣವೇ ಕಡಿಮೆ ಮಾಡಿ ಅವುಗಳನ್ನು ಮಾರಿ ಅಲ್ಲಿಂದ ನಿಮ್ಮ ಹಣವನ್ನು ಆದಷ್ಟು ಬೇಗ ಹೊರತೆಗೆಯಿರಿ ಅನ್ನೋದಾಗಿ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಆದೇಶವೊಂದನ್ನು ಜಾರಿ ಮಾಡಿದ್ದಾರೆ. ಇದು ಕೇವಲ ಆದೇಶ ಅಲ್ಲ, ಇದು ಅಮೆರಿಕದ ಅರ್ಥವ್ಯವಸ್ಥೆಯ ಮೇಲೆ ಚೀನಾ ಹೂಡಿರುವ ಅತಿದೊಡ್ಡದಾದ ಒಂದು ಬ್ರಹ್ಮಾಸ್ತ್ರ. ಇವತ್ತು ಅಮೆರಿಕ ಜಗತ್ತಿನಲ್ಲಿ ತನ್ನ ಪಾರುಪತ್ಯವನ್ನು ಸಾಧಿಸಿದೆ ಅಂದರೆ ಅದು ತನ್ನ ಡಾಲರ್ ಪ್ರಭಾವದಿಂದ. ಆದರೆ ಈಗ ಚೀನಾ ಆ ಡಾಲರ್ನ ಬೇರನ್ನೇ ಕತ್ತರಿಸುವುದಕ್ಕೆ ಮುಂದಾಗಿದೆ. ಇಲ್ಲೊಂದು ಅತಿದೊಡ್ಡದಾದ ರಹಸ್ಯ ಅಡಗಿದೆ. ಅಮೆರಿಕದ ಲೆಕ್ಕಾಚಾರದ ಪ್ರಕಾರ ಚೀನಾ ದೇಶದ ಹತ್ರ ಅಮೆರಿಕದ ಸುಮಾರು $680 ಬಿಲಿಯನ್ ಮೊತ್ತದ ಸಾಲದ ಪತ್ರಗಳಿವೆ. ಆದರೆ ಬೆಲ್ಜಿಯಂ ಎಂಬ ಒಂದು ಪುಟ್ಟ ದೇಶದ ಬಳಿ ಅಮೆರಿಕದ ಸುಮಾರು $480 ಬಿಲಿಯನ್ ಮೊತ್ತದ ಟ್ರೆಜರಿ ಬಾಂಡ್ಗಳಿವೆ ಅನ್ನೋದಾಗಿ ಅಂಕಿಅಂಶಗಳು ಹೇಳ್ತಾ ಇವೆ. ಆದರೆ ಒಂದ್ಸಲ ಯೋಚನೆ ಮಾಡಿ, ಬೆಲ್ಜಿಯಂನಂತಹ ಒಂದು ಪುಟ್ಟ ದೇಶದ ಹತ್ರ ಇಷ್ಟೊಂದು ಹಣ ಎಲ್ಲಿಂದ ಬಂತು? ಇದರ ಹಿಂದೆ ಇರೋದು ಚೀನಾ ದೇಶದ ಚಾಣಾಕ್ಷತೆ. ಚೀನಾ ತನ್ನ ಹಣವನ್ನು ಯೂರೋ ಕ್ಲಿಯರ್ ಮೂಲಕ ಬೆಲ್ಜಿಯಂನ ಖಾತೆಗಳಲ್ಲಿ ಅಡಗಿಸಿಟ್ಟಿದೆ. ಈಗ ಚೀನಾ ತನ್ನ ಬಿಗ್ 4 ಬ್ಯಾಂಕ್ಗಳಿಗೆ ಆ ಬಾಂಡ್ಗಳನ್ನು ಮಾರಿ ಅದರ ಹಣವನ್ನು ಜಾಗತಿಕ ಮಾರುಕಟ್ಟೆಯಲ್ಲಿ ಡಂಪ್ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ಇದರಿಂದಾಗಿ ಅಮೆರಿಕದ ಜನಸಾಮಾನ್ಯರ ಹೋಮ್ ಲೋನ್, ಕಾರ್ ಲೋನ್ ಮುಂತಾದವುಗಳ ಬಡ್ಡಿ ದರದಲ್ಲಿ ಏರಿಕೆ ಆಗುತ್ತೆ ಮತ್ತು ಅಮೆರಿಕದ ಆರ್ಥಿಕ ಬೆಳವಣಿಗೆ ಸ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಈ ಯುದ್ಧದಲ್ಲಿ ಚೀನಾ ಮಾತ್ರ ಅಲ್ಲ, ರಷ್ಯಾ ದೇಶವೂ ಕೂಡ ಈಗಾಗಲೇ ಡಾಲರ್ನಿಂದ ದೂರ ಸರಿಯೋದರಲ್ಲಿ ಆಲ್ಮೋಸ್ಟ್ ಆಗಿ ಯಶಸ್ವಿಯಾಗಿದೆ. ಬ್ರಿಕ್ಸ್ ದೇಶಗಳು ಈಗ ತಮ್ಮದೇ ಆದ ಹೊಸ ಕರೆನ್ಸಿಯನ್ನು ತರೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇವೆ. ಈ ಕಡೆಯಿಂದ ಯುರೋಪಿಯನ್ ದೇಶಗಳು ಕೂಡ ಸುಮ್ಮನೆ ಕೂತಿಲ್ಲ. ಯುರೋಪಿಯನ್ ಯೂನಿಯನ್ ಸಹ ಡಾಲರ್ನ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಲು ಒಂದು ದೊಡ್ಡ ರಹಸ್ಯವಾದ ಯೋಜನೆಯನ್ನು ಸಿದ್ಧಪಡಿಸ್ತಾ ಇದೆ. ತನ್ನೆಲ್ಲ ವ್ಯಾಪಾರವನ್ನು ಇನ್ಮುಂದೆ ಯೂರೋ ಕರೆನ್ಸಿಯ ಮೂಲಕವೇ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇನ್ನೊಂದು ಕಡೆ ಚೀನಾ ತನ್ನ ಯುವಾನ್ ಕರೆನ್ಸಿಯನ್ನು ಜಾಗತಿಕ ಮಟ್ಟದಲ್ಲಿ ಬೆಳೆಸುವ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದೆ. ಇವೆಲ್ಲದರಿಂದಾಗಿ ಡಾಲರ್ನ ಹಿಡಿತ ನಿಧಾನಕ್ಕೆ ಸಡಿಲಾಗ್ತಾ ಇದೆ. ಈಗ ನಮ್ಮ ಭಾರತದ ವಿಷಯಕ್ಕೆ ಬರೋದಾದರೆ, ಭಾರತ ಕೂಡ ಇತ್ತೀಚೆಗೆ ತನ್ನ ಫಾರೆಕ್ಸ್ ರಿಸರ್ವ್ನಲ್ಲಿ ಡಾಲರ್ನ ಬದಲಿಗೆ ಗೋಲ್ಡನ್ನು ಹೆಚ್ಚಾಗಿ ಖರೀದಿಸಿ ಶೇಖರಣೆ ಮಾಡ್ತಾ ಇದೆ. ಹಾಗೆಯೇ ಅಮೆರಿಕದ ಟ್ರೆಜರಿ ಬಾಂಡ್ಗಳನ್ನು ಗಣನೀಯವಾಗಿ ಕಡಿಮೆ ಮಾಡ್ತಾ ಇದೆ. ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ಅಮೆರಿಕದ ಕೆಟ್ಟ ಆರ್ಥಿಕ ನೀತಿಗಳಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದನ್ನು ಯಾರೂ ಕೂಡ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಭಾರತ ಈಗ ಯಾವುದೇ ಒಂದು ದೇಶದ ಪರ ನಿಲ್ಲದೆ ತನ್ನದೇ ರೂಪಾಯಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಲಪಡಿಸೋದಕ್ಕೆ ಸರ್ವ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಚೀನಾದ ಈ ಒಂದು ನಡೆ ಅಮೆರಿಕಕ್ಕೆ ಒಂದು ಸ್ಪಷ್ಟವಾದ ಎಚ್ಚರಿಕೆ. ಇದೇ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮತ್ತು ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಭೇಟಿಯಾಗುವ ಸಾಧ್ಯತೆಗಳಿವೆ. ಈ ಭೇಟಿಗೂ ಮುನ್ನವೇ ಚೀನಾ ದೇಶ ಅಮೆರಿಕದ ವೀಕ್ ಪಾಯಿಂಟ್ನ ಮೇಲೆಯೇ ಅತಿದೊಡ್ಡದಾದ ಒಂದು ಗದಾ ಪ್ರಹಾರವನ್ನು ಮಾಡಿದೆ. ಈ ಪ್ರಹಾರದ ನೋವಿನ ಚೀರಾಟ ಸದ್ಯದಲ್ಲೇ ನಿಮಗೆಲ್ಲ ವೈಟ್ ಹೌಸ್ನಿಂದ ಕೇಳೋದಕ್ಕೆ ಶುರುವಾಗುತ್ತೆ. ಎನಿವೆ, ಈ ವಿಷಯದ ಬಗ್ಗೆ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆಯೇ ನಮ್ಮ RIC ಸಂಘಟನೆಯ ದೇಶಗಳು ಡಾಲರ್ನ ಮೇಲೆ ಮಾಡಿರುವ ಈ ಒಂದು ಗದಾ ಪ್ರಹಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.